ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹದೇವಪ್ಪ ಅವರು ಲೇವಡಿ ಮಾಡಿದ್ದಾರೆ. ಎಲ್ಲಿ ಇದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಹೈಕಮಾಂಡ್ ನಾಯಕರು ನಾಯಕತ್ವದ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಟ್ ಆದ್ರೆ ತೆರೆಮರೆಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ಆತರ ಸ್ಟೇಟ್ಮೆಂಟ್ಗಳು ಹೊರಗಡೆ ಬರ್ತಾನೆ ಇದೆ. ಎಲ್ರಿ ಇದೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಹಾಕಿ ಎಂದಿದೆ ಸುಪ್ರೀಂ ಕೋರ್ಟ್. ಬಹಿರಂಗ ಹೇಳಿಕೆ ಯಾರ್ಯಾರು ಕೊಡ್ತಾ ಇದ್ದಾರೆ ಅವರಿಗೆ ಟಾಂಗ್ ಕೊಟ್ರ ಮಹದೇವಪ್ಪ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂತಂದ್ರೆ ಗಣಿಗ ರವಿಕುಮಾರ್ ಅವರು ಮಾತನಾಡಿದ್ರು, ಯತೀಂದ್ರ ಅವರು ಮಾತನಾಡಿದಂತಹ ವಿಚಾರವಾಗಿ ಅವರೇ ನಮ್ಮ ಹೈಕಮಾಂಡ್ ಹಂಗೆ ಹಿಂಗೆ ಅಂತೆಲ್ಲ, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂಥ ವಿಚಾರ ಕೂಡ ಹೇಳಿದ್ರು. ಹೈಕಮಾಂಡ್ಗೆ ನೀವು ಡೈರೆಕ್ಷನ್ ಕೊಡೋಕ್ ಆಗತ್ತಾ? ಬಾಲವೇ ನಾಯಿಯನ್ನ ಅಲ್ಲಾಡಿಸಿದ್ರೆ ಹೇಗೆ ಅಂತೇಳಿ ಒಂದು ರೀತಿ ವ್ಯಂಗ್ಯವಾಡಿದ್ದಾರೆ. ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ದಾರೆ ಸಚಿವ ಮಹದೇವಪ್ಪ ಅವರು. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಅಲ್ಲ, ಈಗ ಸುಮ್ಮನೆ ನನಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ, ನೀವ್ ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಅಲ್ಲಿ ನಾಯಕ ಹೇಳೋದ್ರಲ್ಲಿ ಇವರು ಅದಕ್ಕೆ ಕೇಳಿದ್ರು. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವ್ ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗ್ ಕೊಡ್ಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಅಲ್ಲ, ಈಗ ಸುಮ್ಮನೆ ನನಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ, ನೀವ್ ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಅಲ್ಲಿ ನಾಯಕ ಹೇಳೋದ್ರಲ್ಲಿ ಇವರು ಅದಕ್ಕೆ ಕೇಳಿದ್ರು. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವ್ ಹೇಳ್ತೀವಿ.